ಕೊಡಗು ಪತ್ರಕರ್ತರ ಸಂಘದ ವತಿಯಿಂದ ಮಂಗಳವಾರ ಒಂದು ದಿನದ ಪ್ರವಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವಿರಾಜಪೇಟೆ ಸಮೀಪದ ಬಿಟ್ಟಂಗಾಲ ಬಳಿಯ ನಾಂಗಾಲದಲ್ಲಿರುವ ಭಜನ್ ಬೋಪಣ್ಣ ಒಡೆತನದ ಎವರ್ಗ್ರೀನ್ ಕೌಂಟಿಯಲ್ಲಿ ಬೆಳಿಗ್ಗೆ ದ್ರಾಕ್ಷಿ ರಸ ಸೇವಿಸುವ ಮೂಲಕ ಆರಂಭಗೊಂಡ ಪತ್ರಕರ್ತರ ಕ್ರೀಡೆ ಮೋಜು ಮಸ್ತಿ ಸಂಜೆಯವರೆಗೂ ನಡೆಯಿತು. ಸದಾ ಸುದ್ದಿಗಳ ಬೆನ್ನು ಬಿದ್ದು ಒತ್ತಡದಲ್ಲಿರ್ತಾ ಇದ್ದ ಪತ್ರಕರ್ತ ಮಿತ್ರರನ್ನ ಕೌಂಟಿಯ ಸಾಹಸ ಕ್ರೀಡೆಗಳ ತರಬೇತುದಾರ ಸೋಮು ಕೆಲವು ಫನ್ನಿ ಗೇಮ್ಸ್ಗಳನ್ನು ಆಡಿಸುವ ಮೂಲಕ ಪರಸ್ಪರರಲ್ಲಿ ನಗು ತರಿಸಲು ಯಶಸ್ವಿಯಾದರು. ನಂತರ ನಡೆದ ಸಮಾರಂಭದಲ್ಲಿ ಸಂಘದ ಸಲಹೆಗಾರರಾದ ಬಿಜಿ ಅನಂತಶಯನ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪತ್ರಕರ್ತರು ಯಾವಾಗಲೂ ಒತ್ತಡದಲ್ಲಿಯೇ ಕೆಲಸ ನಿರ್ವಹಿಸ್ತಾ ಇರುವುದರಿಂದ ಆಗಾಗ್ಗೆ ಇಂತಹ ಕ್ರೀಡಾಕೂಟಗಳನ್ನು ಏರ್ಪಡಿಸಿದರೆ ಒತ್ತಡ ನಿವಾರಣೆಯಾಗುವ ಜೊತೆಗೆ ಹುಮ್ಮಸ್ಸು ಹೆಚ್ಚಲಿದೆ ಎಂದು ಸಲಹೆ ನೀಡಿದರು. ವೇದಿಕೆಯಲ್ಲಿ ಸಂಘದ ಅಧ್ಯಕ್ಷರಾದ ಮುರಳೀಧರ್, ಉಪಾಧ್ಯಕ್ಷರಾದ ಜಿವಿ ರವಿಕುಮಾರ್, ಕಾರ್ಯದರ್ಶಿ ಉಜ್ವಲ್ ರಂಜಿತ್, ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಮಧುಷ್ ಪೂವಯ್ಯ, ಸಲಹೆಗಾರರಾದ ಶ್ರೀಧರ್ ನೆಲ್ಲಿತಾಯ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷರಾದ ಕೇಶವ ಕಾಂಬತ್ ಅವರು ತಮ್ಮ ಅನಾರೋಗ್ಯವನ್ನು ಲೆಕ್ಕಿಸದೆ ಆಗಮಿಸಿ ಶುಭ ಹಾರೈಸಿದರು. ಬಳಿಕ ಪತ್ರಕರ್ತರ ತಂಡ ಹಾಗೂ ರೆಸಾರ್ಟ್ನ ಸಿಬ್ಬಂದಿ ವರ್ಗದ ತಂಡದ ನಡುವೆ ವಾಲಿಬಾಲ್ ಪಂದ್ಯಾಟ ನಡೆಯಿತು. ನಂತರದಲ್ಲಿ ಸಹಭೋಜನ ಹಾಗೂ ರಸಮಂಜರಿ ಕಾರ್ಯಕ್ರಮದೊಂದಿಗೆ ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ್ದ ಪತ್ರಕರ್ತ ಮಿತ್ರರು ಸಂಭ್ರಮಿಸಿದರು. ಹೇಳಿದಾಗೆ ನಮ್ಮೊಂದು ಬದಲಾವಣೆ ಬೇಕು. ಅಂದ್ರೆ ಎಲ್ಲ ಜಂಜಾಟ ಇರ್ತದೆ, ದಿನದ ಬದುಕು ಹೀಗೆ ನಡೀತಾ ಇರ್ತದೆ, ಒತ್ತಡದ ಬದುಕು. ಅದರಲ್ಲೂ ಈ ತರದ ಕ್ರೀಡಾ ಮನೋಭಾವದಿಂದ ನಾವೆಲ್ಲ ಒಂದು ಬೆರೆತು ಒಂದ್ ಕಡೆ ಸೇರೋದು ನಿಜಕ್ಕೂ ಚಂದ. ಇದೇ ತರ ಒಂದು ಕನಿಷ್ಠ 3 ತಿಂಗಳು ಒಂದ್ಸಲಾದ್ರೂ ಸೇರುವಂತ ಆಗ್ಬೇಕು. ಹಾಗೆ ಇವತ್ತು ಅನಂತ್ ಸರ್ ಹೇಳಿದಾಗೆ ಎಲ್ಲರ ಪ್ರತಿಭೆ ಇಲ್ಲಿ ಅನಾವರಣ ಆಯ್ತು. ಹೇಗೆ ಮೀನಂತೆ ಹಾರ್ಬೋದು, ಚಿಟ್ಟೆ ಅಂತ ಹಾರ್ಬೋದು ಎಲ್ಲ ಹೇಳ್ತಿರ್ತಾವು. ಆಗ ಬರುವಾಗಿ ನೋಡ್ಬೇಕಾಗಿತ್ತು. ಬಾರಿ ಚೆನ್ನಾಗಿತ್ತು ಗೇಮ್ಸ್. ಭಜನ್ ಬೋಪಣ್ಣ ಒಳ್ಳೆ ಗೇಮ್ ಆಯೋಜನೆ ಮಾಡಿದ್ರು, ಫನ್ನಿ ಗೇಮ್ಸ್. ಇನ್ನು ಮುಂದೆ ಇನ್ನೊಂದು ಪ್ರಬಲ ತಂಡಗಳ ನಡುವೆ ಕೌಂಟಿ ಕ್ಲಬ್ ಮತ್ತೆ ಕೊಡಗು ಪತ್ರಿಕಾ ಸಂಘದ ಪ್ರಬಲ ತಂಡ ನಡುವೆ ವಾಲಿಬಾಲ್ ನಡೀತಾ ಇದೆ ಈಗ. ಸೊ ಹಾಗಾಗಿ ಅದನ್ನು ನೋಡಿಕೊಂಡು ಆನಂತರ ನಾವು ಒಂದು ಭೋಜನದ ವಿರಾಮ ತಗೊಳ್ಳೋಣ. ಹಾಗಾಗಿ ಇವತ್ತೆಲ್ಲ ಬಂದಿದ್ದೀರಾ, ಹಿರಿಯರಾಗಿ ಎಲ್ಲರೂ ಬಂದಿದ್ದೀರಾ, ಸಂಘದ ಸದಸ್ಯರು ಬಂದಿದ್ದೀರಾ. ಇನ್ನು ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮ ಅಂತೆ ಫ್ಯಾಮಿಲಿ ಗೆಟ್ ಟುಗೆದರ್ ಅಲ್ಲಿ ಇನ್ನೂ ಹೆಚ್ಚಿನ ಸದಸ್ಯರು ನಾವು ಸೇರೋಣ. ಭಜನ್ ಬೋಪಣ್ಣ ಅವರು ಉತ್ತಮ ರೀತಿಯಲ್ಲಿ ನಮ್ಗೆ ಸಹಕಾರ ನೀಡ್ತಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಫ್ಯಾಮಿಲಿ ಗೆಟ್ ಟುಗೆದರ್ ಸಮೇತ ಇಲ್ಲೇ ಇಡೋಣ ಅಂತ ನಾನು ತಿಳ್ಕೊಳ್ತೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಬರ್ತಾ ಇರ್ತೀವಿ, ಕೌಂಟಿ ಬರ್ತಾ ಇರ್ತೀವಿ. ಇದೇ ತರ ಒಂದು ಒಳ್ಳೆ ಕಾರ್ಯಕ್ರಮ ನಡೆಯುವಂತಾಗಲಿ, ಎಲ್ಲ ಪತ್ರಿಕಾ ಮಿತ್ರರಿಗೂ ಒಳ್ಳೆಯದಾಗಲಿ. ಇದೇ ತರ ಎಲ್ಲ ಕ್ರೀಡಾ ಸ್ಫೂರ್ತಿಯಿಂದ ತಾವೆಲ್ಲ ಒಟ್ಟಾಗಿ ಚೆನ್ನಾಗಿರೋಣ, ಎಲ್ಲ ಸ್ನೇಹ ರೀತಿಯಾಗಿ ಸಾಮರಸ್ಯದ ಬದುಕನ್ನು ಬಾಳೋಣ ಅಂತ ಹೇಳ್ತಾ ಇಲ್ಲಿ ನಾನು ಮಾತನಾಡ್ತೇನೆ. ಧನ್ಯವಾದಗಳು. Very good. Good.